ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಬ್ಬಳೇ ಮೆಟ್ರೋಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೆಟ್ರೋಲಿ ಹೊರಗಡೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಅಂತ ಅಂದರೆ ಫ್ರೆಂಡ್ ಮನೆಗೆ. ಅಂದರೆ ಮೆಟ್ರೋಲಿ ಒಂದು ಸ್ಟಾಪ್ ಇದೆ, ಅಲ್ಲಿ ಹೋಗಿ ನಾನು ಇಳ್ಕೊಂಡ್ರೆ ಇನ್ನು ಮಿಕ್ಕಿದ ಫ್ರೆಂಡ್ಸ್ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಜಾಯ್ನ್ ಆಗ್ತೀವಿ. ಆ್ಯಕ್ಚುಲಿ ಮೆಟ್ರೋಲಿ ವೀಡಿಯೋ ಮಾಡೋಕ್ಕೆ ಭಯ ಆಗುತ್ತೆ. ಆ್ಯಕ್ಚುಲಿ ವೀಡಿಯೋ ಫೋಟೋಸ್ ಏನೂ ತೆಗಿಯೋಂಗಿಲ್ಲ ರೂಲ್ಸ್ ಪ್ರಕಾರ. ಬಟ್ ಏನು ಮಾಡೋದು, ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ಮುಂದೆ ಹೋಗಿ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡಬಾರ್ದು. ಸೊ ಇವಾಗ ಎಲ್ಲರೂ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿರ್ತೀವಿ ಏನು ಅಂತ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಯಾಕಂದರೆ ಕೆಲವರು ಫ್ರೆಂಡ್ಸ್ಗೆಲ್ಲ ಶೈ ಇದೆ, ಅದಕ್ಕೋಸ್ಕರ ಈ ಸಲ ಜಾಸ್ತಿ ವೀಡಿಯೋಸ್ ಎಲ್ಲ ನಾನು ಮಾಡಿಲ್ಲ. ಎಷ್ಟಾಗಿದೆಯೋ ಅದು ನೋಡಿಸ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ನಿನ್ನ ಹಂಗೆ ದಬ್ಬಿಟ್ಟು ನಾವಿಲ್ಲಿ ಬಂದ್ಬಿಡ್ತೀವಿ. ನಿನ್ನ ಬೇಡಕ್ಕೆ ಹೋಗ್ತಾರ ನಾವು. ನಿನ್ನ ಬಿಟ್ಬಿಟ್ಟು ನಾವೆಲ್ಲ ಹೋಗ್ಬಿಡ್ತೀವಿ ಮನೆಗೆ. ಒಬ್ಬಳೇ ಓಕೆ ಅಕ್ಕ, ಓಕೆ ಅಂತ ಅವಳಿಗೆ. ನಿನ್ನ ಅಲ್ಲಿ ಬಿಟ್ಬಿಟ್ಟು ಎಲ್ಲಿ ಹೋಗ್ತಾರದು ಇವಾಗ ನಾವು? ಆಂಟಿ, ನಿಮ್ಮ ಅಕ್ಕ, ಮಮ್ಮಿ, ಮಾಮ, ಆಂಟಿ ಎಲ್ಲ ಹೋಗ್ಬಿಡ್ತೀವಿ. ಇವಾಗ ನಾವು ಎಲ್ಲಿ ಹೋಗ್ತಾರದು ಕೇಳು. ಕೇಳ್ತಿದ್ದಾರೆ. ಎಲ್ಲಿ ಹೋಗ್ತಾರದು ನಾವು ಇವಾಗ? ಚನ್ನಪಟ್ಟಣ. ಚನ್ನಪಟ್ಟಣ ಹೇಳು. ಚನ್ನಪಟ್ಟಣ. ಚನ್ನಪಟ್ಟಣ. ಚನ್ನಪಟ್ಟಣ ಹೇಳು. ನೋಡ್ಸಲ್ಲ. ಆಂಟಿ ಫೋನ್ ನೋಡ್ತಾವ್ರೆ. ನಾನು ಇನ್ನೂ ವೀಡಿಯೋ ಮಾಡ್ತಿಲ್ಲಮ್ಮ, ನಾನು ಫೋನ್ ನೋಡ್ತಾ ಇದ್ದೀನಿ. ಅಮ್ಮ ಇವಾಗ ನಾವೆಲ್ಲಿಗೆ ಹೋಗ್ತೀವಿ? ಸತೀಶ್ ಮಾಡಲ್ಲ ಮಿಸಸ್ ಕಲೆಕ್ಷನ್ ಅದು ಮತ್ತೆ ಚಿಕನ್ ಐ ಲವ್ ಇಟ್ ಫೋನ್ ಅಲ್ಲಿ ಇರೋ ಜಾಗ ಇರಲಿ ಮೈನಾಪಟ್ಟ ಸೀದಾ ಮೆಟ್ಲದ ಮೇಲೆ ಹೋಗ್ತೇವೆ ನಾವು. ಅಲ್ಲಿ ಒಂದು ಪೇಟೆ ಇದೆ, ಆ ಪೇಟೆಗೆ ಲೆಫ್ಟ್ ಸೈಡ್ ಹೋಗ್ಬೇಕು ತಾನೇವಾ? ಪೇಟೆ ಒಳಗಡೆ ಆಶಾ, ನೀನು ಫಸ್ಟ್ ಟೈಮ್? ಆಶಾ ನಾನು ಫಸ್ಟ್ ಟೈಮ್. ನಾನು ಸೆಕೆಂಡ್ ಟೈಮ್. ಕಳೀರಿ. ಅವಳಂತ ಇಲ್ವೇ ಇಲ್ಲ. Now we are in Chennapattna. ಅಲ್ಲಿ ಮಾಡು ಚನ್ನಪಟ್ಟಣ. ಸ್ವಾಗತ. ಬೆಂಗಳೂರು ಸವಾಸ ಏನು ಅದು ಮನೆ ತೊಗೊಂಡಿರೋದು ಇಲ್ಲಿ ಕೊಟ್ಟರು ಒಂದು 2 ಎಕರೆ ಜಮೀನು. ಹೋಗಿ ಬಿಡ್ತು. ಈ ಕಡೆ ಬೈತವ್ನೆ. ಸೊ ಈಗ ಫೈನಲಿ ನಾವು ಚನ್ನಪಟ್ಟಣ ಬಂದಿದ್ದೀವಿ. ಸೊ ಈಗ ಮನೆ ರೀಚ್ ಆಗಿದ್ದೀವಿ. ಸೊ ಬೇಡ ಇಕ್ಕಣ ಜುಮ್ಮಿ ಆಂಟಿ ಖುಷಿನಾ ಬಂದಿದ್ದಕ್ಕೆ ನಾವು? ಹಾಯ್, ಸೂಪರ್. ನಮ್ಮ ಹೇಮೆಲ್ಲೂ ಹೇಮು 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 ಎಲ್ಲಿ ನೋಡಿ? ನಮ್ಮ ಹೇಮ ನನ್ನ ಚಪ್ಪಲಿ ಹಾಕೊಂಡು ಓಡಾಡ್ತಾಳೆ. ಸೊ ನೆಕ್ಸ್ಟ್ ಇದೆ, ಇಲ್ಲಿಂದ ಬಂದ್ರೆ ಓಕೆ. ನೆಕ್ಸ್ಟ್ ಎಲ್ಲರೂ ಮೀಟ್ ಮಾಡಿಸ್ಬೇಕಲ್ಲ. ನಾನು ಇವಳನ್ನಂತೆ ತೋರಿಸ್ತೀನಿ ನೀರಿಗುರು. ಸೊ ಇವರು ನಮ್ಮ ಅಂಕಲ್. ಹಾಯ್ ಮಾಡಿ. ಸೊ ಇಲ್ಲಿ ಆಟ ಆಡೋಕ್ಕೆ ತುಂಬ ಸ್ಪೇಸ್ ಇದೆ. ಇಲ್ಲಿ ಆಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಾವು ಇಲ್ಲಿ ಕುತ್ಕೊಂಡು ಊಟ ಕೂಡ ಮಾಡ್ಬೋದು. ಸೊ ನಾವೀಗ ಊಟನ ಇಲ್ಲೇ ಮಾಡ್ತೀವಿ, ಡಿನ್ನರ್. ಸೊ ಇಲ್ಲಿ ಏನು ಸ್ಪೇಸ್ ಇದೆಯೋ ಅಲ್ಲಿ ಮೇಲ್ಗಡೆ ಲೈಟ್ ಇದೆ. ಸೊ ಆ ಲೈಟ್ ಹಾಕ್ಕೊಂಡು ಕುತ್ಕೊಂಡು ಊಟ ಮಾಡ್ತೀವಿ. ಸೊ ಯಾ ಇದು ರೂಮು. ಹಾಂ, ಇದು ಬಚ್ಚಲ ಮನೆ. ಇದು ಬಚ್ಚಲ ಮನೆ.
ಇದೇ ಬಚ್ಚಿನ ಮನೆ. ಓ ಇದು ಸೊ ಇದು ಕಿಚನ್ ಅದೆಲ್ಲ ಮಾಡ್ಬೋದು. ಇವರೇ ನಮ್ಮ ಅಮ್ಮ ಅಡಿಗೆ ಮಾಡ್ತಾವ್ರೆ. ನೋಡಿ ಆಂಟಿ ಈರುಳ್ಳಿ ಕಟ್ ಮಾಡ್ತಾವ್ರೆ. ಅದಕ್ಕೆ ಹೇಳ್ಬತ್ತಿತ್ತು ಆಂಟಿಗೆ ಕುಕ್ಕರ್ ಅಲ್ಲಿ. ಸೊ ಇಲ್ಲಿ ನೋಡಿ ನಮ್ಮ ಮನ್ವಿತಾ ಬೇಬಿ ಬೆಂಗಳೂರು ಬರೋದಂತೆ. ಹಂಗಾಗಿ ನಾನು ಬರೋದು 3-4 ಗಂಟೆ ಆಗುತ್ತೆ. ಸೊ ಕುಕ್ಕರ್ ಅಲ್ಲಿ ಏನಿಟ್ಟಿದ್ದಾರೆ ಗೊತ್ತಾ? ಎಲ್ಲಾರು ಫೇವ್ರೆಟ್ ನಮ್ಮಮ್ಮಗೆ ಹೇಳಿದ್ದೀನಿ, ಅಮ್ಮ ನನ್ನ ಫೇವ್ರೆಟ್. ಸೊ ನಮ್ಮಮ್ಮ ಮಾಡ್ತಿದ್ದಾರೆ, ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ಗೊತ್ತಿರ್ಬೋದು, ಆಂಟಿ ನಿಮಗೆ ಹೇಳಿದಾರೆ ಅನ್ಸುತ್ತೆ. ನಮ್ಮಮ್ಮ ಒಂದು ಶೆಫ್ ಅಂತ, ಅಂದ್ರೆ ಅವ್ರು ಹೋಟೆಲ್ ಶೆಫ್ ಅಲ್ಲ, ನನಗೆ ಶೆಫ್. ಅಂದ್ರೆ ನಮ್ಮಮ್ಮ ನನಗೆ ಮಾಡೋ ಅಡುಗೆ ಅಂದ್ರೆ ತುಂಬಾ ತುಂಬಾ ಇಷ್ಟ. ಇವಳಿಗಂತೂ ತುಂಬಾ ಇಷ್ಟ. ರಾಣಿ ನೋಡಿ ಹೆಂಗ್ ಹೋಗ್ತಾ ಮಾಡ್ತಾಳೆ, ಸೆಲೆಕ್ಟಿವ್ ಇರಲ್ಲ, ಅಳ್ತಾ ಇರ್ತಾಳೆ, ಯಾಕೆ 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 ಅಂತ ಕೇಳ್ತಾನೆ ಇರ್ತಾರೆ. ಹೇಳಂಗಿಲ್ಲ, ಬಿಡಂಗಿಲ್ಲ. ಪಪ್ಪಿ ಕೊಡು ನನಗೊಂದು. ಪಪ್ಪಿ ಪಪ್ಪಿ ಅಪ್ಪ ಪಪ್ಪಿ ಪಪ್ಪಿ ಅಮ್ಮ ಹೋಗ್ರಿ, ಪಪ್ಪಿ ಮನೆಗೆ ಹೋಗೋಣ ಅಂದ್ರೆ ಸುಮ್ಮ ಕೊಡು, ಸುಮ್ಮ ಬಾಡ್ಸೋದು. ಏನ್ ಮಾಡ್ತಾ ಇದೀಯ ದೀಪು? ಚಿಕನ್ ಫ್ರೈ ರುಬ್ಬಿರ ಮಾಡ್ತಿದ್ದಾಳೆ. ಚಿಕನ್ ಪೆಪ್ಪರ್ ಫ್ರೈ ಗ್ರೇವಿ ಬರುತ್ತಲ್ವಾ? ಎಣ್ಣೆ, ಚಕ್ಕೆ ಲವಂಗ ಹಾಕಿದ್ಯಾ? ಚಕ್ಕೆ ಲವಂಗ, ಪಲಾವಿ ಎಲೆ, ಸೋಂಪು ಹಾಕಿ ನೆಕ್ಸ್ಟು ಒಂದು 5-6 ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿರೋದು ಸಂಗೀತ ಅವರು. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಿದ್ದಾಳೆ. ಇದಕ್ಕೆ ಹಸಿಮೆಣಸಿನಕಾಯಿ ಬೇಕು. ಕಟ್ ಮಾಡ್ಕೊಳ್ಳಾ? ಎಷ್ಟು ಬೇಗ ಹೇಳ್ಬಿಡು. 6-8. ಓಕೆ. ಪ್ಲೇಟ್ ಮುಚ್ಚಿಬಿಡು ಸಂಗೀತ. ಮುಚ್ಬಿಡ್ಲಾ? ಇಲ್ಲೇ ಇದೆ ಕೊಡು, ಮುಚ್ಚು. ಮುಚ್ಚು. ನೀರ್ ಬಿಡ್ಲಿ ಆಮೇಲೆ. ಹೌದು, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಡು, ಕಾಯ್ದ್ಬಿಡೈತೆ. ಈ ಪಾತ್ರಕಾಯಿ ಎಣ್ಣೆ ಹಾಕ್ಮಾ. ಪಪ್ಪಾಯ ತಿಂತಾ ಇದೀವಿ. ಇನ್ನೂ ಟಿಫನ್ ಆಗಿಲ್ಲ, ಹಾಲು ಕೊಡ್ದಿಲ್ಲ. ಸೊ ಜಸ್ಟ್ ನಾವು ಪಪ್ಪಾಯ ತಿಂತಾ ಇದೀವಿ ಅಷ್ಟೇ. ಮಮ್ಮಿ ಮಾತ್ರೆ ಯಾವಾಗ ಕೊಡ್ತೀಯಾ? ಈಗ ಕೊಡೋದಲ್ಲ. ಈಗ ಕೊಡ್ತೀನಿ ಅಂದ್ಬಿಟ್ಟು ಮುಂದಕ್ಕೆ ಬರುತ್ತೆ. ಪುಟಾಣಿ ಬಂದ್ಲು. ದಿನ ಒಂದು ಟರ್ನ್ ಬ್ಯಾಟಿಂಗ್ ನಡೀತಾ ಇದೆ. ಆಂಟಿಗ ಫ್ರೆಶ್ ಅಪ್ ಆಗಿದ್ದಾರೆ. ಸೊ ಈಗ ಅವರು ಒಂದು ಟರ್ನ್ ತೊಗೊತಾರೆ. ಇವರೆಲ್ಲ ಇನ್ನೂ ಫಸ್ಟ್ನೇ ಇದನ್ನೇ ತಿಂತವ್ರು. ಇವರು ನಾನು ಆಲ್ರೆಡಿ 2ನೇ ತಿಂತೀನಿ. ಅವರೆಲ್ಲರೂ ಬೇಗ ತೊಗೊಂಡು, ನಾನೇ ಲೇಟು. ಅಲ್ಲ ನೋಡಿ ನಮ್ಮ ಬುಜ್ಜು.
ಸೊ ಇಲ್ಲಿನ ವಾತಾವರಣ ಅಂತೂ ಸಕ್ಕದಲ್ಲ. ಚನ್ನಪಟ್ಟಣ ಆದಮೇಲೆ ಇದ್ದೇ ಇರುತ್ತೆ ನೋಡಿ. ಇಲ್ಲಿ ನೋಡಿ ಬರ್ತಾಳೆ. ಎರಡನೇದಾಯಿತು ಒಂದು ನಿಮಿಷ. ಮೂರನೇದು ಇದು ನಿಂದು. ಮೂರನೇದು ಒಂದು ರಾತ್ರಿ ಒಂದು ತಿಂದೆ, ರಾತ್ರಿ 2 ಪಪ್ಪಾಯಿ ತಿಂದೆ, ಇವಾಗ ಯೋಗ ಪಲ್ಟುಂಡ ಹೇಮಾ. ನಾವು ರಾತ್ರಿ ನಿದ್ದೆ ಮಾಡ್ಕೊಂಬಿಟ್ವಲ್ಲ, ಅವಾಗ ಇವಳು ಎದ್ದೋಗಿ ಪಪ್ಪಾಯ ತಿಂದವಳಕ್ಕ ಕಳ್ಳಿ. ಅಲ್ಲೋಗ್ಬೇಡ ಬಾ ಅಮ್ಮ, ಅಲ್ಲೋಗ್ಬೇಡ ಬಾರೇ. ನಮ್ಮ ಆಂಟಿ ಬಾಯ್ತಾ ಇರೋದಕ್ಕೆ ಪಾಪ ನಮ್ಮ ಪಿಳ್ಳೆ ಸಮಯ ಅಂತ ಬಿಟ್ಟವ್ರೆ. ಇಲ್ಬಾ ಮನ್ವಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ವ್ಲಾಗು. 1 ಡೇ ಸ್ಟೇ ಆಗಿದ್ವಿ. ನೈಟು ರಸಮ್, ಚಿಕನ್ ಪೆಪ್ಪರ್ ಫ್ರೈ, ರೈಸ್ ಮಾಡಿದ್ಲು. ನನಗೆ ರಸಮ್, ರೈಸು ಮತ್ತು ಹಪ್ಳ, ಯಾಕಂದರೆ ಥರ್ಸ್ಡೇ ನಾನ್ ವೆಜ್ ತಿನ್ನಲ್ಲ. ನೆಕ್ಸ್ಟ್ ಡೇ ಚಿಕನ್ ಪೆಪ್ಪರ್ ಫ್ರೈ ತುಂಬ ಜಾಸ್ತಿ ಇತ್ತು. ಚಿಕನ್ ಎತ್ತಿಟ್ಟಿದ್ವಿ. ಆ ಚಿಕನ್ಗೆ ದೀಪಾ ಮೇಡಮ್ ಅವರು ಅವರ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡಿದರು. ಸೂಪರಾಗಿತ್ತು ಹೇಳಲ್ವಾ. ಬಟ್ ಅವಳು ಒಂಥರ ಯುನೀಕಾಗಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಳೆ. ಬಟ್ ಒಂದೊಂದ್ಸಲಿ ಅನಿಸುತ್ತೆ ಅಷ್ಟು ಪೇಷನ್ಸ್ ನಮಗಿಲ್ಲ ಅಂತ. ಬಟ್ ಪಾತ್ರೆಲೇ ಮಾಡಿದ್ಲು, ಅಷ್ಟು ಚೆನ್ನಾಗಿ ಮಾಡಿದ್ಲು. ಸೊ ಅದಾದಮೇಲೆ ಸುಮಿ ಬಂದು ಅವ್ರ ಮನೆಗೆ ನಾವು ಹೋಗಿದ್ದಿದ್ದು, ಮಟನ್ ತರಕ್ಕೆ ಹೋಗಿದ್ಲು. ಮಟನ್ ಸಾಂಬಾರು, ರೈಸ್, ಮುದ್ದೆ ಅವಳು ಮಾಡ್ತೀನಿ, ನೀವು ಬಿರಿಯಾನಿ ಮಾಡ್ಕೊಬಿಟ್ಟು ಹೋಗೋ ಅಂದ್ಲು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ, ಚಿಕನ್ ಫ್ರೈ ತುಂಬ ಚೆನ್ನಾಗಿತ್ತು. ಸೊ ಅವಾಗಿಂದ ಮಕ್ಕಳೇ ಮಾತಾಡಿದ್ರು, ಅದರಿಂದ ಟೈಮ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಬಿರಿಯಾನಿ, ಫ್ರೈ ಆ್ಯಂಡ್ ಮಟನ್ ಸಾಂಬಾರು, ಮುದ್ದೆ ಎಲ್ಲ ತಿಂದು ಎಲ್ಲರೂ ಮನೆ ಕಡೆ ಹೊರಟ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಚಿಕ್ಕ ವ್ಲಾಗ್ ಇದು, ಪ್ಲೀಸ್.